ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಮಾಡೆಲ್ ಕ್ವೆಶನ್ ಪೇಪರ್ 1, 2, 3 ಅಂದರೆ 3 ಕ್ವೆಶನ್ ಪೇಪರ್ಗಳನ್ನು ಏನು 2026ರ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಬಿಟ್ಟಿದ್ದಾರೋ ಇದರಲ್ಲಿ ಕೇಳಿರ್ತಕ್ಕಂತಹ ನಿಮ್ಮ ಪ್ರಾಕ್ಟೀಸ್ಗೆ ಕೊಟ್ಟಿರ್ತಕ್ಕಂತಹ ಲಿಂಕರ್ಸ್ ಟಾಪಿಕನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ರೈಟ್ ಲಿಂಕರ್ಸ್ ಅಂತೇಳಿ ಸುಮಾರು 4 ಅಂಕಕ್ಕೆ ಪ್ರಶ್ನೆಯನ್ನು ಕೇಳಿರ್ತಾರೆ. ನೀವು ಇಲ್ಲಿ ಗಮನಿಸ್ಬೋದು, ಈ ರೀತಿಯ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ. ಇಲ್ಲಿ ಪ್ಯಾಸೇಜ್ ಗಮನಿಸ್ತಿರಲ್ವಾ? ಸೊ ಈ ರೀತಿ ಕೊಟ್ಟು ಬ್ರಾಕೆಟ್ ಒಳಗಡೆ ಇಲ್ಲಿ 4 ಪದಗಳನ್ನು ಕೂಡ ಕೊಟ್ಟಿದ್ದಾರೆ. ಇವುಗಳೇ ಲಿಂಕರ್ಸ್ ಆಗಿರ್ತವೆ. ಸೊ ಈ 4 ಬ್ಲ್ಯಾಂಕ್ಗಳಲ್ಲಿ ಇವುಗಳನ್ನು ಫಿಲ್ ಮಾಡ್ತಾ ಹೋಗಬೇಕು. ಅವುಗಳ ಮೀನಿಂಗನ್ನು ಅರ್ಥ ಮಾಡಿಕೊಂಡು ಫಿಲ್ ಮಾಡಬೇಕಾಗುತ್ತೆ. ಬನ್ನಿ ಈ ಒಂದು ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಒನ್ ಡೇ ಎ ವೆಲ್ದಿ ಮ್ಯಾನ್ ಡ್ರೋ ಔಟ್ ಆಫ್ ಹಿಸ್ ಸಿಟಿ. ಅಂದರೆ ಒಬ್ಬ ವೆಲ್ದಿ ಮ್ಯಾನ್, ಒಬ್ಬ ಶ್ರೀಮಂತ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ತನ್ನ ಒಂದು ವೆಹಿಕಲನ್ನು ಡ್ರೈವ್ ಮಾಡ್ತಾ ಹೋಗ್ತಾ ಇದ್ದಾನೆ ಔಟ್ ಆಫ್ ದ ಸಿಟಿ. ಹೋಗ್ತಾ ಇರಬೇಕಾದ್ರೆ ನೋಡಿ, ಹಿ ಸಾ ಎ ಫಾರ್ಮರ್ಸ್ ಹಾರ್ಸ್ ಆನ್ ಹಿಸ್ ವೇ. ಹಾಗೆ ಹೋಗ್ತಾ ಹೋಗ್ತಾನೆ ತನ್ನ ಫಾರ್ಮರ್ ಅಂದರೆ ಆ ಒಂದು ದಾರಿಯಲ್ಲಿ ಒಬ್ಬ ಫಾರ್ಮರ್ ಕೂಡ ಹೋಗ್ತಾ ಇರ್ತಾನೆ, ಅವನನ್ನು ನೋಡ್ತಾನೆ. ಅಂದರೆ ಆ ಒಂದು ಫಾರ್ಮರ್ಸ್ನ ಹಾರ್ಸನ್ನು ಗಮನಿಸ್ತಾನೆ. ಆ್ಯಂಡ್ ಅಂತ ಬರಬೇಕು ವಿದ್ಯಾರ್ಥಿಗಳೇ. ಮತ್ತು ಆ ಒಂದು ಹಾರ್ಸನ್ನು ನೋಡ್ತಾನೆ. ಆ್ಯಂಡ್ ಹಿ ವಾಸ್ ಅಟ್ರಾಕ್ಟೆಡ್ ಟು ಇಟ್. ಸೊ ಆ ಒಂದು ಕುದುರೆಯನ್ನು ನೋಡಿ ಮತ್ತು ಅದರ ಕಡೆ ಅಟ್ರಾಕ್ಟ್ ಆಗ್ತಾನೆ ಅಂತ ಬರಬೇಕು. ಸೊ ಆ್ಯಂಡ್ ಅಂದರೆ ಮತ್ತು. ಸೊ ಆ ಒಂದು ಕುದುರೆ ಅಟ್ರಾಕ್ಟ್ ಆಯ್ತು. ಈಗ ಅವನಿಗೆ ಹಿ ವಾಂಟೆಡ್ ಟು ಬೈ ಇಟ್. ಆ ಒಂದು ಕುದುರೆಯನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಳ್ತಾನೆ. ಡ್ಯಾಶ್ ಇಟ್ ವಾಸ್ ಲುಕಿಂಗ್ ಗ್ರೇಟ್ ಅಂತ ಇದೆ. ಸೊ ಇಲ್ಲಿ ಆ್ಯಸ್ ಅದು ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದಿದ್ದರಿಂದ, ಗ್ರೇಟ್ ಆಗಿ ಕಾಣಿಸ್ತಾ ಇದ್ದಿದ್ದರಿಂದ ಅಂತ ಮೀನಿಂಗ್ ಬರಬೇಕು. ಸೊ ಆ್ಯಸ್ ಈಸ್ ದ ರೈಟ್ ಆನ್ಸರ್ ಹಿಯರ್. ಡ್ಯಾಶ್ ದ ಫಾರ್ಮರ್ ವಾಸ್ ನಾಟ್ ವಿಲ್ಲಿಂಗ್ ಟು ಸೆಲ್ ಹೀಸ್ ಹಾರ್ಸ್. ಇವನೇನೋ ಆ ಒಂದು ಕುದುರೆಯನ್ನು ಕೊಂಡ್ಕೋಬೇಕು ಅಂದ್ಕೊಳ್ತಾನೆ. ಬಟ್ ಆ ಫಾರ್ಮರ್ ಏನಿದ್ನೋ ಅವನಿಗೆ ಕೊಡಲಿಕ್ಕೆ ಇಷ್ಟ ಇಲ್ಲ. ಸೊ ಇಲ್ಲಿ ಬಟ್ ಅಂತಕ್ಕಂತಹ ಲಿಂಕರನ್ನು ಫಿಲ್ ಮಾಡಬೇಕಾಗುತ್ತೆ. ಹವೆವರ್ ದ ರಿಚ್ ಮ್ಯಾನ್ ಪ್ಲೀಡೆಡ್ ವಿತ್ ಹಿಮ್ ಆ್ಯಂಡ್ ವಾಸ್ ರೆಡಿ ಟು ಪೇ ಮೋರ್. ಎಟ್ ಲಾಸ್ಟ್ ಅಂತಕ್ಕಂಥದ್ದು ಕೊನೆಗೆ ಬರುತ್ತೆ, ಯಾಕಂದರೆ ಉಳ್ಕೊಂಡಿರೋದು ಅದು ಒಂದೇನೆ. ಕೊನೆಗೆ ಆ ಫಾರ್ಮರ್ ಆ ಒಂದು ಕುದುರೆಯನ್ನು ಮಾರಲಿಕ್ಕೆ ಒಪ್ಕೊಳ್ತಾನೆ. ದ ಫಾರ್ಮರ್ ವಾಸ್ ಕನ್ವಿನ್ಸ್ಡ್ ಆ್ಯಂಡ್ ಹಿ ಅಗ್ರೀಡ್ ಟು ಸೆಲ್ ಹಿಸ್ ಹಾರ್ಸ್. ಇನ್ನು ಸೆಕೆಂಡ್ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಬಂದಿರತಕ್ಕಂಥದ್ದು, ದ ಓಲ್ಡ್ ಮ್ಯಾನ್ ಸ್ಟಾರ್ಟೆಡ್ ಟೆಲ್ಲಿಂಗ್ ಹಿಸ್ ಸ್ಟೋರಿ. ಸೊ ಓಲ್ಡ್ ಮ್ಯಾನ್ ತನ್ನ ಒಂದು ಸ್ಟೋರಿಯನ್ನು ಹೇಳಲಿಕ್ಕೆ ತೊಡಗ್ತಾನೆ. ಡ್ಯಾಶ್ ಪ್ರೊಸೀಡಿಂಗ್ ಟು ಸಮ್ ಎಕ್ಸ್ಟೆಂಟ್. ಇಲ್ಲಿ ನೋಡಿ ಆಫ್ಟರ್ ಅಂತಕ್ಕಂಥದ್ದು ಬರ್ತಾ ಇದೆ. ಆಫ್ಟರ್ ಪ್ರೊಸೀಡಿಂಗ್ ಟು ಸಮ್ ಎಕ್ಸ್ಟೆಂಟ್ ಹಿ ಸ್ಟಾರ್ಟೆಡ್ ಟು ಫಂಬಲ್. ಡ್ಯಾಶ್ ಹಿ ಹ್ಯಾಡ್ ಕಮಿಟೆಡ್ ಎ ಮಿಸ್ಟೇಕ್ ಅಂತ ಇದೆ. ಸೊ ಇಲ್ಲಿ ಆಸ್ ದೋ ಅನ್ನೋದನ್ನ ಫಿಲ್ ಮಾಡ್ತೇವೆ. ಶಿ ಫೆಲ್ಟ್ ಲೈಕ್ ಗೋಯಿಂಗ್ ಅವೇ ಸೇಯಿಂಗ್ ದ್ಯಾಟ್ ಇಟ್ ವಾಸ್ ನನ್ ಆಫ್ ಹರ್ ಕನ್ಸರ್ನ್. ಡ್ಯಾಶ್ ಶಿ ಕಂಟಿನ್ಯೂ ಟು ಸಿಟ್ ದೇರ್ ಕ್ವಯಟ್ಲಿ. ಸೊ ಇಲ್ಲಿ ಬರ್ತಕ್ಕಂಥದ್ದು ಹವ್ಯವರ್ ಅಂತಕ್ಕಂಥದ್ದು ಬರುತ್ತೆ. She felt like going away, saying that it was none of her concern. However, she continued to sit there quietly because ಏಕೆಂದರೆ ಬಿಕಾಸ್ ಅನ್ನೋದು ಫೋರ್ತ್ ಆಗುತ್ತೆ. ಇನ್ನು ಮಾಡೆಲ್ ಕ್ವೆಶನ್ ಪೇಪರ್ 3ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಯನ್ನು ನೋಡಿ. ಬಸವಯ್ಯ ಬೆಡ್ ಚೆಕ್ಡ್ ಹಿಮ್ಸೆಲ್ಫ್ ವಿತ್ ಗೋಲ್ಡ್ ಡೈಮಂಡ್ಸ್. ಇಲ್ಲಿ ಆ್ಯಂಡ್ ಅಂತಕ್ಕಂಥದ್ದು ಬರುತ್ತೆ ನೋಡಿ. ಆ್ಯಂಡ್ ಅದರ್ ಪ್ರೀಶಿಯಸ್ ಸ್ಟೋನ್ಸ್. ಬಸವಯ್ಯ ಏನು ಮಾಡ್ತಾನೆ, ಬೆಡ್ ಚೆಕ್ಡ್ ಹಿಮ್ಸೆಲ್ಫ್ ವಿತ್ ಗೋಲ್ಡ್ ಡೈಮಂಡ್ಸ್ ಆ್ಯಂಡ್ ಅದರ್ ಪ್ರೀಶಿಯಸ್ ಸ್ಟೋನ್ಸ್ ಅಂತೇಳಿ ಬರ್ತಾ ಇದೆ. ಇನ್ನು ಸೆಕೆಂಡ್ ಒನ್, ಡ್ಯಾಶ್ ಈಸ್ ಹೌಸ್ ಲುಕ್ಡ್ ಡಲ್ ಆ್ಯಂಡ್ ಎಂಟಿ ಅಂತ ಇದೆ. ಇಲ್ಲಿ ಸರಿಯಾಗ್ತಕ್ಕಂಥದ್ದು ಬಟ್ ಅಂತಕ್ಕಂಥದ್ದು ಬರ್ತಾ ಇದೆ. ಸೊ ಇಲ್ಲಿ ಸೆಕೆಂಡ್ ಒನ್ಗೆ ಬಟ್ ಅನ್ನು ಫಿಲ್ ಮಾಡ್ತೇವೆ. ಬಟ್ ಈಸ್ ಹೌಸ್ ಲುಕ್ಡ್ ಡಲ್ ಆ್ಯಂಡ್ ಎಂಟಿ ಅಂತೇಳಿ ಬರ್ತಾ ಇದೆ. ಡ್ಯಾಶ್ ತಮ್ಮಣ್ಣಾಸ್ ಬುಕ್ಸ್ ವರ್ ನಾಟ್ ದೇರ್ ಅಂತ ಇದೆ. ಸೊ ಇಲ್ಲಿ ಕೊನೆಗೆ ಬರ್ತಕ್ಕಂಥದ್ದು ಅಂದರೆ ಥರ್ಡ್ ಬರ್ತಕ್ಕಂಥದ್ದು ಬಿಕಾಸ್ ಅಂತಕ್ಕಂತಹ ಲಿಂಕರನ್ನು ಯೂಸ್ ಮಾಡ್ಕೋಬೇಕು. ಬಿಕಾಸ್ ತಮ್ಮಣ್ಣಾಸ್ ಬುಕ್ಸ್ ವರ್ ನಾಟ್ ದೇರ್ ಅಂತ ಆಯಿತು. ಸೊ ಉಳಿದಿರ್ತಕ್ಕಂಥದ್ದು ಒಂದೇ ಒಂದು ದೇರ್ ಫೋರ್ ಅನ್ನೋದು. ಇದನ್ನು ನಾವು ಕೊನೆಗೆ ಫಿಲ್ ಮಾಡ್ತೇವೆ. ದೇರ್ ಫೋರ್ ಹಿ ಸ್ಟಾರ್ಟೆಡ್ ಇನ್ವೈಟಿಂಗ್ ಸ್ಕಾಲರ್ಸ್, ಪೋಯಟ್ಸ್ ಆ್ಯಂಡ್ ಮ್ಯೂಜಿಷಿಯನ್ಸ್ ಟು ಹಿಸ್ ಪ್ಲೇಸ್ ಅಂತಕ್ಕಂಥದ್ದು. ಸೊ ಈ ರೀತಿ ನೀವು ಪ್ಯಾರಾಗ್ರಾಫನ್ನು ಅರ್ಥ ಮಾಡಿಕೊಂಡು ಕೊಟ್ಟಿರ್ತಕ್ಕಂತಹ 4 ಲಿಂಕರ್ಸನ್ನು ಫಿಲ್ ಮಾಡಿ ವಿದ್ಯಾರ್ಥಿಗಳೇ. ಸೊ ಈ ಲಿಂಕರ್ಸ್ ಅಂದರೆ ಕಂಜಂಕ್ಷನ್ಸನ್ನು ನೀವು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಈ ಒಂದು ಕ್ವೆಶನನ್ನು ಈಸಿಯಾಗಿ ಸಾಲ್ವ್ ಮಾಡಬಹುದು.
ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ, ಯಾಕೆಂದರೆ ಮುಂಬರ್ತಕ್ಕಂತಹ ದಿನಗಳಲ್ಲಿ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ಗೆ ಸಂಬಂಧಪಟ್ಟಂತೆ ಈಸಿಯಾಗಿ ಕ್ವೆಶನ್ ಆನ್ಸರ್ಸ್ ಮತ್ತು ಗ್ರಾಮರ್ಗಳನ್ನು ಡಿಸ್ಕಷನ್ ಮಾಡಲಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.